ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 7th ಪಾರ್ಟ್ 1 ಅಲ್ಲಿ ಬರುವಂತಹ ದೈಹಿಕ ಶಿಕ್ಷಣದ ಉದ್ದೇಶಗಳು ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ 6th ಕ್ಲಾಸ್ದು ಪಾರ್ಟ್ 1 ಪಾರ್ಟ್ 2 ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಇದು 7th ಕ್ಲಾಸ್ದು ಪಾರ್ಟ್ 1 ಇದು. ಈ ಒಂದು ದೈಹಿಕ ಶಿಕ್ಷಣದ ಉದ್ದೇಶದಲ್ಲಿ ಏನು ತಿಳ್ಕೊತೀವಿ ದೈಹಿಕ ಶಿಕ್ಷಣವು ದೈಹಿಕ ಚಟುವಟಿಕೆಗಳ ಮೂಲಕ ನಡೆಯುವಂಥ ಒಂದು ಶಿಕ್ಷಣವಾಗಿದೆ. ದೈಹಿಕ ಶಿಕ್ಷಣವು ಪ್ರತಿಯೊಬ್ಬರನ್ನು ಸಂಪೂರ್ಣ ಮತ್ತು ಸಮಗ್ರ ವ್ಯಕ್ತಿಗಳನ್ನಾಗಿ ವಿಕಸಿಸಲು ಏನು ಮಾಡ್ತಿದ್ದು ಪ್ರಯತ್ನಿಸುತ್ತದೆ. ಹಾಗಾದರೆ ಈ ಒಂದು ಟಾಪಿಕಲ್ಲಿ ಏನು ತಿಳ್ಕೊತೀವಿ ದೈಹಿಕ ಶಿಕ್ಷಣದ ಉದ್ದೇಶಗಳು. ದೈಹಿಕ ಶಿಕ್ಷಣ ನಮಗೆ ಯಾಕೆ ಬೇಕು ಅಂತ ಯಾವ ಒಂದು ವಿಷಯದ ಬಗ್ಗೆ ಇವಾಗ ತಿಳ್ಕೊತೀವಿ. ಸದೃಢ ವ್ಯಕ್ತಿಗಳು ಬಲವಾದ ರಾಷ್ಟ್ರವನ್ನು ಕಟ್ಟಬಲ್ಲರು. ಸದೃಢವಾದಂತಹ ವ್ಯಕ್ತಿ ಇದ್ದು ಅಂದರೆ ಅವನು ಏನು ಮಾಡ್ತಾನೆ, ಬಲವಾದಂತಹ ರಾಷ್ಟ್ರವನ್ನು ಕಟ್ತಾನೆ. ಮತ್ತು ಬಲವುಳ್ಳವರೇ ಚೆನ್ನಾಗಿ ಏನು ಮಾಡ್ತಾರೆ, ಬಾಳ್ತಾರೆ. ಸದೃಢ ವ್ಯಕ್ತಿಗಳಿದ್ದರೆ ಸದೃಢವಂತ ರಾಷ್ಟ್ರ ಕಟ್ತಾರೆ. ಅದೇ ರೀತಿ ಯಾರು ಶಕ್ತಿವಂತರಿರ್ತಾರೋ ಅವರೇ ಚೆನ್ನಾಗಿ ಬಾಳ್ತಾರೆ. ಬಲಹೀನನಾದವನಿಂದ ಏನಾಗ್ತೈತೆ, ಸಾಧನೆ ಅಸಾಧ್ಯ ಆಗ್ತೈತಿ ಅಂತೇಳಿ ಯಾವುದು ಹೇಳ್ತದೆ ಅಂದರೆ ನಾನುಡಿ ಹೇಳ್ತೈತೆ. ಹಾಗಾದರೆ ದೈಹಿಕ ಶಿಕ್ಷಣ ನಮಗೆ ಯಾಕೆ ಬೇಕು, ಅದು ಏನೇನು ಉದ್ದೇಶವನ್ನು ಹೊಂದಿದೆ ಅಂತ ತಿಳ್ಕೊಳ್ಳೋಣ. ಮಗುವಿನ ದೈಹಿಕ, ಮಾನಸಿಕ, ಸಾಮಾಜಿಕ ಸ್ವಾಸ್ಥ್ಯವನ್ನು ವೃದ್ಧಿಸುವುದು. ಸ್ವಾಸ್ಥ್ಯ ಅಂದರೆ ಒಳ್ಳೆಯದನ್ನು ಮಾಡ್ತದೆ ಅಂತ ಅರ್ಥ. ಯೋಗ್ಯ ಸಾಮಾಜಿಕ ಭಾವನೆ, ಮನೋವೃತ್ತಿಗಳನ್ನು ಬೆಳೆಸ್ತದೆ. ಯೋಗ್ಯವಾದಂತಹ ಸಾಮಾಜಿಕ ಭಾವನೆ ಹಾಗೂ ಮನೋವೃತ್ತಿಗಳನ್ನು ಬೆಳೆಸ್ತದೆ. ದೈಹಿಕ ವ್ಯಾಯಾಮ ಮತ್ತು ಆರೋಗ್ಯಯುಕ್ತ ಚಟುವಟಿಕೆಗಳನ್ನು ರೂಢಿಸುವುದರಿಂದ ನರ ಮತ್ತು ಸ್ನಾಯುಗಳ ಹೊಂದಾಣಿಕೆ ಉಂಟು ಮಾಡುವಂತೆ ಮಾಡ್ತದೆ. ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಬೆಳೆಸ್ತದೆ. ಬಿಡುವಿನ ವೇಳೆಯನ್ನು ಸದುಪಯೋಗಪಡಿಸಿಕೊಳ್ಳುವಂತಹ ಅವಕಾಶವನ್ನು ಮಾಡಿಕೊಡ್ತೈತೆ. ಮನೋರಂಜನೆ ಮತ್ತು ಮನೋಲ್ಲಾಸ ಉಂಟು ಮಾಡ್ತೈತಿ. ದೈಹಿಕ ಶಿಕ್ಷಣ ನಾವು ಮಾಡೋದರಿಂದ ಉತ್ತಮ ದೇಹದಾರ್ಢ್ಯತೆಯನ್ನು ಪಡೆಯುವುದರೊಂದಿಗೆ ದೈಹಿಕ ನಿಲುವು ಕೂಡ ಏನು ಮಾಡ್ತೈತಿ, ಇದು ಸುಂದರಗೊಳಿಸ್ತೈತಿ. ಆಟ ಮತ್ತು ಮೇಲಾಟಗಳ ಕಲಿಕೆ ಮತ್ತು ಕೌಶಲ್ಯಗಳ ಅಭಿವೃದ್ಧಿ ಕೂಡ ಈ ಒಂದು ದೈಹಿಕ ಶಿಕ್ಷಣದಿಂದ ಆಗ್ತೈತೆ. ಜೀವನದಲ್ಲಿ ಶಿಸ್ತು, ಸಂಯಮ ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ಇದು ಬೆಳೆಸ್ತೈತೆ. ಪರಸ್ಪರ ಹೊಂದಾಣಿಕೆ, ಸಹಕಾರ, ರಾಷ್ಟ್ರೀಯ ಭಾವೈಕ್ಯತೆ ಮುಂತಾದ ಸಾಂಘಿಕ ಭಾವನೆಗಳು ಕೂಡ ಏನು ಮಾಡ್ತೈತೆ, ಈ ದೈಹಿಕ ಶಿಕ್ಷಣ ಮಾಡ್ತದೆ. ವೈಯಕ್ತಿಕ ಆರೋಗ್ಯ ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವನ್ನು ಕೂಡ ಈ ದೈಹಿಕ ಶಿಕ್ಷಣದಿಂದ ನಾವು ತಿಳ್ಕೊಬೋದು. ಯೋಗ, ಪ್ರಾಣಾಯಾಮ, ಧ್ಯಾನದಿಂದ ವಿದ್ಯಾರ್ಥಿಯಲ್ಲಿ ಏನಾಗುತ್ತೆ, ಏಕಾಗ್ರತೆ ಉಂಟಾಗಿ ಮಾನಸಿಕ ಸ್ಥೈರ್ಯ, ನೈತಿಕ ಗುಣ, ಈ ಥರ ಎಲ್ಲ ಗುಣಗಳು ಏನು ಮಾಡ್ತೀವಿ, ಇತ್ಯಾದಿ ಗುಣಗಳು ಇಂಪ್ರೂವ್ ಆಗ್ಲಿಕ್ಕೆ ಏನು ಮಾಡ್ತೈತಿ, ಈ ದೈಹಿಕ ಶಿಕ್ಷಣ ಸಹಾಯ ಮಾಡ್ತದೆ. ಸಮತೋಲನ ಆಹಾರ ಮತ್ತು ಪ್ರಥಮ ಚಿಕಿತ್ಸೆಯ ಬಗ್ಗೆ ಅರಿವನ್ನು ಮೂಡಿಸ್ತದೆ. ಸಮತೋಲನ ಆಹಾರ ಮತ್ತು ಪ್ರಥಮ ಚಿಕಿತ್ಸೆಯ ಕುರಿತು ಅರಿವನ್ನು ಇದು ಮೂಡಿಸ್ತದೆ. ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ತೀವಿ. ದೈಹಿಕ ಶಿಕ್ಷಣದಿಂದ ಅಥವಾ ದೈಹಿಕ ವ್ಯಾಯಾಮದಿಂದ ಪ್ರಯೋಜನಗಳು ಏನಂದರೆ, ದೈಹಿಕ ಶಿಕ್ಷಣದ ಪಡ್ಕೊಳ್ಳೋದ್ರಿಂದ ನಮಗೇನೇನು ಉಪಯೋಗ ಆಗ್ತವೆ. ದೈಹಿಕ ವ್ಯಾಯಾಮ ಅಂದರೆ ಯೋಗ ಮಾಡ್ತೀವಲ್ಲ, ಈ ರೀತಿ ಯೋಗ ಆಗಿರ್ಬೋದು, ಗೇಮ್ಸ್ಗಳಾಗಿರ್ಬೋದು, ಒಂದು ಗೇಮ್ಸ್ಗಳಿಗೆ ಪರ್ಟಿಕ್ಯುಲರಾಗಿ ಏನು ಮಾಡ್ತೀವಿ ನಾವು, ಆ ಒಂದು ಪರ್ಟಿಕ್ಯುಲರಾಗಿ ಆ ಒಂದು ಗೇಮ್ಸ್ಗೆ ಸಂಬಂಧಪಟ್ಟಂತಹ ವ್ಯಾಯಾಮಗಳನ್ನು ಮಾಡ್ತೀವಿ. ಆ ರೀತಿ ವ್ಯಾಯಾಮ ಮಾಡೋದ್ರಿಂದ ಏನು ಪ್ರಯೋಜನಗಳು ಆಗ್ತವೆ ಅಂತೇಳಿ ಇಲ್ಲಿ ನಾವು ಬರೀಬೇಕು. ದೈಹಿಕ ಶಿಕ್ಷಣದಲ್ಲಿ ಯೋಗ ಶಿಕ್ಷಣದ ಉದ್ದೇಶಗಳೇನು, ಇದೇನಿದೆ ದೈಹಿಕ ಶಿಕ್ಷಣದ ಉದ್ದೇಶಗಳಿದಾವೋ ಅದಕ್ಕೆ ಇಲ್ಲಿ ಪ್ರಯೋಜನಗಳು ಬರೆದ್ರೆ ಅದೇ ಆನ್ಸರ್ ಇಲ್ಲ ಆಗ್ತೈತೆ. ದೈಹಿಕ ಶಿಕ್ಷಣದಲ್ಲಿ ಯೋಗ ಶಿಕ್ಷಣ ಯಾಕೆ ಬೇಕು, ಅದರ ಉದ್ದೇಶ ಏನು ಅದ್ರ ಬಗ್ಗೆ ಬರೀಬೇಕು. ಜೀವನದಲ್ಲಿ ಶಿಸ್ತು, ಸಂಯಮ, ಸಹಕಾರ ಯಾಕೆ ಬೇಕು, ಅದ್ರ ಬಗ್ಗೆ 3-4 ವಾಕ್ಯದಲ್ಲಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ಈಗ ಹೊಂದಿಸಿ ಬರೆಯಿರಿ. ದೈಹಿಕ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ, ದೈಹಿಕ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ, ದೇಹ ಬಲಿಷ್ಠಗೊಳ್ತೈತೆ. ಅದೇ ರೀತಿ ಯೋಗ ಮಾಡೋದ್ರಿಂದ ಏಕಾಗ್ರತೆ ಉಂಟಾಗ್ತೈತೆ. ಪ್ರಥಮ ಚಿಕಿತ್ಸೆ ಇದು ಎದಕ್ಕೆ ಬೇಕಂದರೆ, ತಕ್ಷಣದ ಶುಶ್ರೂಷೆ ಮಾಡೋಕ್ಕೆ ಪ್ರಥಮ ಚಿಕಿತ್ಸೆ ಬೇಕು. ಆಹಾರ ಏನು ಅಂತಿರ್ತೈತೆ ಅಂದರೆ ಜೀವಸತ್ವಗಳನ್ನು ಹೊಂದಿರ್ತೈತೆ. ಮನೋರಂಜನೆ, ಬಿಡುವಿನ ವೇಳೆಯ ಸದುಪಯೋಗ. ಇಷ್ಟೇನಾಯಿತು ದೈಹಿಕ ಶಿಕ್ಷಣದ ಉದ್ದೇಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.